ನಮಸ್ಕಾರ ಸ್ನೇಹಿತರೆ. ಭೀಮಾ ಈ ಚಿತ್ರದ ಹಾಡುಗಳು ಕೇಳಿಕೊಂಡಾಗ ಹಾಗೆ ಟ್ರೇಲರ್ ಎಲ್ಲ ನೋಡಿದಾಗ ಇದೊಂದು ಪಕ್ಕಾ ಮಾಸ್ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತ, ಹಾಗೆ ರೌಡಿಸಂ ಹಿನ್ನೆಲೆಯಿರುವಂಥ ಕಥೆ ಅಂತ ಅನಿಸಿತ್ತು. ಅದೇ ರೀತಿ ಚಿತ್ರ ರೌಡಿಸಂ ಹಿನ್ನೆಲೆ ಇರುವಂಥದ್ದು ಕಥೆ ಆಗಿದೆ. ರೌಡಿಸಂ ಕಥೆ ಜೊತೆಗೆ ಹಾಸ್ಯ, ಸೆಂಟಿಮೆಂಟು, ಹಾಗೆಯೇ ಜೊತೆಗೆ ಈ ಅಶ್ಲೀಲ ಸಂಭಾಷಣೆಗಳು, ಕೆಟ್ಟ ಪದಗಳ ಬಳಕೆನೇ ಇದೆ. ಅದೇ ಕಾರಣಕ್ಕೆ ಸೆನ್ಸಾರ್ ಬೋರ್ಡ್ನವರು ಎ ಸರ್ಟಿಫಿಕೇಟ್ ನೀಡಿದ್ದಾರೆ. ರೌಡಿಸಂ ಸಿನಿಮಾ ಇಷ್ಟಪಡುವಂಥವರಿಗೆ, ಆ ರೀತಿಯ ಸಂಭಾಷಣೆ ಕೇಳಿಸ್ಕೊಳ್ಳೋದಕ್ಕೆ ಇಷ್ಟಪಡೋರಿಗೆ ಚಿತ್ರ ಖುಷಿ ಕೊಡುತ್ತೆ. ಹಾಗೆಯೇ ಫ್ಯಾನ್ಸ್ಗಳ ಅಬ್ಬರ ಜೋರಾಗಿರೋದ್ರಿಂದ ಥಿಯೇಟ್ರು ಸುಮಾರು ಕಡೆ ಹೌಸ್ಫುಲ್ ಆಗಿ ಶೋ ನಡೀತಾ ಇದೆ. ಚಿತ್ರ ಒಂದು ಎಂಟರ್ಟೈನ್ಮೆಂಟ್ ಜೊತೆ ಒಂದು ಕತೆ ಕೂಡ ಚೆನ್ನಾಗಿ ಮಾಡಿಕೊಂಡಿದ್ದಾರೆ ದುನಿಯಾ ವಿಜಯ್ ಅವರು. ಹಾಗೆಯೇ ಒಂದು ಸಂದೇಶ ಕೂಡ ಇದೆ ಚಿತ್ರಕ್ಕೆ. ರೌಡಿಸಂ ಅಂದ ಮಾತ್ರಕ್ಕೆ ರೌಡಿಸಂ ಅಂತಾನು ಇದೆ, ಜೊತೆಗೆ ಒಂದು ಒಳ್ಳೆಯ ಸಂದೇಶ ಕೂಡ ಇದೆ. ಅದೇ ರೀತಿ ಮಕ್ಕಳಿಗೆ ಯಾವ ರೀತಿ ಒಂದು ಬೆಳೆಸಬೇಕು ಅನ್ನೋವಂಥದ್ದು, ಹಾಗೆ ಯಾವ ರೀತಿ ಅವರಿಗೆ ಒಂದು ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಪ್ರೋತ್ಸಾಹ ನೀಡಬೇಕು ಅನ್ನೋದು ಕೂಡ ಒಂದು ಕಥೆಯಲ್ಲಿ ಹೇಳಿರೋದ್ರಿಂದ ಕೇವಲ ನಾವು ಒಂದು ರೌಡಿಸಮ್ಮು, ಅಶ್ಲೀಲ ಪದಗಳು ಅಂತ ನೋಡ್ದೇನೆ ಒಟ್ಟಾರೆಯಾಗಿ ಚಿತ್ರವನ್ನು ನೋಡಿದಾಗ ಒಂದು ಒಳ್ಳೆಯ ಚಿತ್ರ ಅಂತ ಅನಿಸ್ತು. ಯಾಕಂತೇಳಿದ್ರೆ ಈಗೀಗ ಜನರಿಗೆ ಮನೋರಂಜನೆ ಜಾಸ್ತಿ ಒತ್ತು ಕೊಡ್ತಾ ಇರೋದ್ರಿಂದ ಮನೋರಂಜನೆ ಬೇಕೇ ಬೇಕು. ಯಾಕಂತೇಳಿದ್ರೆ ಮನೋರಂಜನೆ ಇಲ್ಲದೇನೆ ಕತೆ ಹೇಳ್ತೀವಿ ಅಂತೇಳಿದ್ರೆ ಜನಕ್ಕೆ ತಲುಪೋದು ಕಷ್ಟ ಆಗುತ್ತೆ. ಅದೇ ರೀತಿ ಈ ಚಿತ್ರ ಕೂಡ ಅವರ ಫ್ಯಾನ್ಸ್ಗಳಿಗೆ ಒಟ್ಟಾರೆಯಾಗಿ ಚಿತ್ರೋದ್ಯಮಕ್ಕೆ ಒಂದು ಖುಷಿ ಕೊಡುವಂಥ ವಿಚಾರ. ಯಾಕಂತೇಳಿದ್ರೆ ಹಲವಾರು ತಿಂಗಳುಗಳಿಂದ ಚಿತ್ರೋದ್ಯಮದ ಸಂಕಷ್ಟ ತೀವ್ರವಾಗಿತ್ತು. ಈಗ ಚಿತ್ರ ಬಂದಿರೋದ್ರಿಂದ ಒಂದು ಹೌಸ್ಫುಲ್ ಶೋಗಳು ಕಾಣಿಸ್ತಾ ಇದೆ. ಹಾಗೆಯೇ ಚಿತ್ರಕ್ಕೆ ಶುಭವಾಗಲಿ, ಚಿತ್ರ ಸಕ್ಸಸ್ ಆಗಲಿ ಅಂತ ನಮ್ಮ ಕಡೆಯಿಂದ ಚಿತ್ರಕ್ಕೆ ಶುಭ ಹಾರೈಸ್ತಿದ್ದೀವಿ. ಆಲ್ ದ ಬೆಸ್ಟ್ ಟು ಭೀಮಾ ಕನ್ನಡ ಪಿಕ್ಚರ್. ಥ್ಯಾಂಕ್ ಯು.